ಫಲಿಸಲಿಲ್ಲ 13 ವರ್ಷಗಳ ಹೋರಾಟ, ಹೆತ್ತ ಮಗನಿಗೆ ಕಣ್ಣೀರ ವಿದಾಯ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಇತ್ತ ತಂದೆ ತಾಯಿ ಇರುವಂತಹ ಒಂದು ಮನೆಯನ್ನು ಕೂಡ ಮಾರಾಟ ಮಾಡಿದ್ರು. ದೆಹಲಿಯ ಏಮ್ಸ್ನಲ್ಲಿ ಆತನನ್ನ ಅಡ್ಮಿಟ್ ಮಾಡಿದ್ರು. ನೆಮ್ಮದಿಯಿಂದ ಹೊರಟು ಹೋಗು ಅಂತ ಹೇಳುವ ಆ ಭಾವನಾತ್ಮಕ ಮಾತುಗಳು ಎಲ್ಲರಲ್ಲೂ ಕೂಡ ಕಣ್ಣೀರು ತರಿಸುತ್ತೆ. सबको माफ करते हुए और सबसे माफी मांगते हुए उठ जाओ, ठीक है? ಮಕ್ಕಳು ಬೇಕು ಅಂತ ಹೇಳಿ ತಂದೆ ತಾಯಿ ಅದೆಷ್ಟೋ ಹರಕೆಗಳನ್ನ ಹೊರತಾರೆ, ಗುಡಿಗುಂಡಾಂತರಗಳನ್ನ ಸುತ್ತಾರೆ. ಹುಟ್ಟುವ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ. ಮಗು ಏನಾದ್ರೂ ಸ್ವಲ್ಪ ಅಂಗವೈಕಲ್ಯದಿಂದ ಹುಟ್ಟಿದ್ರೆ ಸಾಕು, ತಂದೆ ತಾಯಿಗಳ ಜೀವನ ಬಹಳಷ್ಟು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಹುಟ್ಟುವಾಗ ಮುದ್ದಿನಿಂದ ಹುಟ್ಟಿ, ಚೆನ್ನಾಗಿಯೇ ಹುಟ್ಟಿ ಬೆಳೆದು ಶಾಲಾ ಕಾಲೇಜು ಹಂತದಲ್ಲಿ ಕೂಡ ಹೆಸರನ್ನ ತೆಗೆದುಕೊಂಡು ಇಡೀ ವಿಶ್ವವಿದ್ಯಾನಿಲಯಕ್ಕೆ ಟಾಪರ್ ಆಗಿ ಎಂಜಿನಿಯರ್ ಮಾಡುವಂತಹ ಮಗ ಏಕಾಏಕಿ ಹಾಸಿಗೆಯನ್ನ ಹಿಡಿತಾರೆ. ಅದು ಒಂದಿನ ಅಲ್ಲ, 2 ದಿನ ಅಲ್ಲ, ಬರೋಬ್ಬರಿ 13 ವರ್ಷಗಳ ಕಾಲ ಮಲಗಿದಲ್ಲಿಯೇ ಮಲಗ್ತಾನೆ. ಇತ್ತ ತಂದೆ ತಾಯಿಯ ಕತೆ ವ್ಯತೆ ಹೇಳೋದು ಯಾರಿಗೂ ಬೇಡ. ಅವರ ಗೋಳು ಯಾರಿಗೂ ಕೂಡ ನೋಡೋಕ್ಕಾಗ್ತಿರ್ಲಿಲ್ಲ. ಇದು ಹರೀಶ್ ರಾಣಾ ಎಂಬ ಯುವಕನ ಕತೆ. ಕಳೆದ ಕೆಲ ದಿನಗಳ ಹಿಂದೆ ನಮ್ಮದೇ ಚಾನೆಲ್ನಲ್ಲಿ ಒಂದು ವಿಶೇಷವಾದ ಸ್ಟೋರಿ ಕೂಡ ಮಾಡಿದ್ವಿ. ದಯಾಮರಣಕ್ಕಾಗಿ ಹೋರಾಡಿ ಗೆದ್ದಂತಹ ಒಂದು ಕುಟುಂಬದ ಬಗ್ಗೆ. ಭಾರತದ ನ್ಯಾಯಾಂಗದ ಇತಿಹಾಸದಲ್ಲಿ ಅಧಿಕೃತವಾಗಿದ್ದು ಪ್ರಪ್ರಥಮ ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಎಂಬಂತಹ ಸ್ಟೋರಿ ಆಗಿತ್ತು. 32 ವರ್ಷದ ಹರೀಶ್ ರಾಣಾ ತನ್ನ 20ನೇ ವರ್ಷದಲ್ಲಿ ಕಾಲೇಜಿನ ಮಹಡಿಯ ಮೆಟ್ಟಿಲಿನಿಂದ ಅಥವಾ ಆತ ಇರ್ತಕ್ಕಂಥ ಹಾಸ್ಟೆಲ್ 4ನೇ ಮಹಡಿಯಿಂದ ಕೆಳಗೆ ಬಿದ್ದು ತನ್ನ ಅಂಗಾಂಗಗಳ ವೈಫಲ್ಯದಿಂದ ಬಳಲ್ತಾ ಇದ್ದ. ಮಿದುಳು ಕೂಡ ಬಹುತೇಕವಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಹಾಗೆ ಬರೋಬ್ಬರಿ 2013ರಿಂದ ಅನ್ಸುತ್ತೆ 13 ವರ್ಷಗಳ ಕಾಲ ಮಲಗಿದಲ್ಲಿ ಮಲಗಿಬಿಟ್ಟಿದ್ದ. ಇತ್ತ ತಂದೆ ತಾಯಿ ಇರುವಂತಹ ಒಂದು ಮನೆಯನ್ನು ಕೂಡ ಮಾರಾಟ ಮಾಡಿದ್ರು. ದೆಹಲಿಯ ಏಮ್ಸ್ನಲ್ಲಿ ಆತನನ್ನ ಅಡ್ಮಿಟ್ ಮಾಡಿದ್ರು. ಮನೆಯಲ್ಲೂ ಕೂಡ ಬಹಳಷ್ಟು ನೋಡ್ಕೊಂಡ್ರು. ಆದ್ರೂ ಕೂಡ ಆತ ಬದುಕೋದಕ್ಕೆ ಆಗ್ಲೇ ಇಲ್ಲ. ಕೊನೆಗೂ ಸುಸ್ತಾದಂತಹ ತಂದೆ ತಾಯಿ ದಯಾಮರಣಕ್ಕಾಗಿ ದೆಹಲಿಯ ಹೈಕೋರ್ಟ್ನ ಮೊರೆ ಹೋಗ್ತಾರೆ. ಇದು 2024ರ ಜೂನ್ನಲ್ಲಿ. ಆಗ ದೆಹಲಿಯ ಹೈಕೋರ್ಟ್ ಅದನ್ನ ತಿರಸ್ಕರಿಸುತ್ತೆ. ಮುಂದೆ ಅದೇ ವರ್ಷ 2024ರ ನವೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ನ ಕದ ತಟ್ಟುತ್ತೆ. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ತಿರಸ್ಕಾರ ಮಾಡ್ತಾರೆ. ನಂತರದಲ್ಲಿ ಮತ್ತೊಮ್ಮೆ ತಂದೆ ತಾಯಿ ಹೇಳ್ತಾರೆ, ನಮ್ಮ ಮಗ ಆಹಾರದಿಂದ ಬದುಕ್ತಾ ಇಲ್ಲ, ನಮ್ಮ ಮಗ ಕೇವಲ ವೈದ್ಯಕೀಯ ಚಿಕಿತ್ಸೆಗಳಿಂದ ಮಾತ್ರ ಬದುಕಿದ್ದಾನೆ ಅಂತ. ಆಗ ಸುಪ್ರೀಂ ಕೋರ್ಟ್ ವೈದ್ಯರ ತಂಡವನ್ನ, ಅವರ ಕುಟುಂಬದವರನ್ನ ಕರೆಸಿ ಕೂಲಂಕುಷವಾಗಿ ತನಿಖೆ ವಿಚಾರಗಳನ್ನ ಮಾಡುತ್ತೆ, ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತ. ಕೊನೆಗೂ ಅಂತೂ ಇಂತೂ ಇದೇ ವರ್ಷದ ಮಾರ್ಚ್ 11ರಂದು ಒಂದು ತೀರ್ಪನ್ನ ನೀಡುತ್ತೆ. ಐತಿಹಾಸಿಕ ತೀರ್ಪಾಗಿ ಅದು ಕಂಡು ಬರುತ್ತೆ. ದಯಾಮರಣಕ್ಕೆ ಹರೀಶ್ ರಾಣಾಗೆ ಅವಕಾಶ ಕೊಡ್ತಾರೆ. ದಯಾಮರಣ ಅಂತ ಹೇಳಿ ಈಗ ಬಹುತೇಕ ಜನರಿಗೆ ಗೊತ್ತಾಗಿರುತ್ತೆ. ಅಂದ್ರೆ ವ್ಯಕ್ತಿ ತನ್ನಿಂದ ತಾನೇ ಒಂದು ರೀತಿಯಲ್ಲಿ ಘನತೆಯಿಂದ ಸಾಯೋದಕ್ಕೆ, ಸ್ವಯಂ ಆಗಿ ಆತ ಸಾಯೋದಕ್ಕೆ ನೆರವು ಮಾಡುವಂತ ಪ್ರಕ್ರಿಯೆ ದಯಾಮರಣ ಆಗಿದೆ. ತಂದೆ ತಾಯಿ ಮಗನ ಕಷ್ಟವನ್ನ ನೋಡಲಾರದೆ ಆತನಿಗೆ ಏನಾದ್ರೂ ವಿಷ ಉಣಿಸಿ ಅಥವಾ ಏನಾದ್ರೂ ಮಾಡಿ ಸಾಯಿಸಿದ್ರೆ ಅದು ಕೊಲೆ ಆಗುತ್ತೆ, ಅಥವಾ ತನ್ನಿಂದ ತಾನೇ ಆ ವ್ಯಕ್ತಿ ಏನಾದ್ರೂ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಆತ್ಮಹತ್ಯೆ ಆಗುತ್ತೆ. ಹಾಗಾಗಿ 2 ಅಪರಾಧ ಪ್ರಕರಣಗಳಲ್ಲಿ ಬರೋದ್ರಿಂದಾಗಿ ಈ ವೈದ್ಯಕೀಯ ಚಿಕಿತ್ಸೆ ನೀಡಿರ್ತಾರೆ, ಅವುಗಳನ್ನ ಹಂತ ಹಂತವಾಗಿ ಹಿಂಪಡೆಯೋದ್ರ ಮೂಲಕ ಆತ ತನ್ನಿಂದ ತಾನೇ ಸಾಯುವ ಹಾಗೆ ಮಾಡುವಂತ ಕ್ರಿಯೆ ದಯಾಮರಣ ಆಗಿದೆ. ಹಾಗಾಗಿ ಇವತ್ತು ಹರೀಶ್ ರಾಣಾಗೆ ದಯಾಮರಣಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. ಈಗಾಗಲೇ ಆತನನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಮನೆಗೂ ಅಥವಾ ಯಾವುದಾದ್ರೂ ಒಂದು ಕೇಂದ್ರಕ್ಕೆ, ಅಂದ್ರೆ ಚಿಕಿತ್ಸೆಯನ್ನ ಹಿಂಪಡೆಯೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅದೆಷ್ಟು ಭಾವನಾತ್ಮಕ ಕ್ಷಣ ಆಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಬ್ರಹ್ಮಕುಮಾರಿಯವರು ಕೂಡ ಬಂದು ಆತನಿಗೆ ಎಲ್ಲರನ್ನ ಕ್ಷಮಿಸು, ನೆಮ್ಮದಿಯಿಂದ ಹೊರಟು ಹೋಗು ಅಂತ ಹೇಳುವ ಆ ಭಾವನಾತ್ಮಕ ಮಾತುಗಳು ಎಲ್ಲರಲ್ಲೂ ಕೂಡ ಕಣ್ಣೀರು ತರಿಸುತ್ತೆ. ಪಕ್ಕದಲ್ಲೇ ತಾಯಿ ಕೂಡ ಏನೂ ತೋಚದೆ ನಿಂತಿರ್ತಾರೆ. ಹಾಗಾಗಿ ಎಲ್ಲರೂ ಇವತ್ತು ಬಂದು ಹರೀಶ್ ರಾಣಾಗೆ ನೆಮ್ಮದಿಯಿಂದ ಹೋಗಪ್ಪ, ಎಲ್ಲರನ್ನ ಕ್ಷಮಿಸಪ್ಪ ಅಂತ ಕೇಳ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿ ಯಾವ ತಂದೆ ತಾಯಿ ಕೂಡ ಬರಬಾರ್ದು ಅಂತ ಹೇಳಿ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಒಂದು ದಯಾಮರಣ ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿದೆ, ಭಾವನಾತ್ಮಕತೆಗೆ ಒಳಪಡಿಸಿದೆ. ಒಟ್ಟಿನಲ್ಲಿ ಈ ಹರೀಶ್ ರಾಣಾ ಇದೀಗ 13 ವರ್ಷಗಳ ಕಾಲ ಹೋರಾಡಿದ್ರು ಕೂಡ ಬದುಕಲಿಲ್ಲ. ಇದೀಗ ಆತ ಘನತೆಯ ಸಾವನ್ನ ಕಾಣಲು ಸಜ್ಜಾಗಿದ್ದಾನೆ. ಇದೊಂದು ಹೇಳುವ ಪ್ರಯತ್ನ ಇದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ.
ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LRT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.